السلام عليكم ورحمة الله وبركاته. الحمد لله رب العالمين والصلاة والسلام على رسوله الكريم. أما بعد فأعوذ بالله من الشيطان الرجيم. بسم الله الرحمن الرحيم. كأنهم يوم يرونها لم يلبثوا إلا عشية أو ضحاها. ವೇದಿಕೆಯ ಮೇಲೆ ಆಸೀನರಾದಂತಹ ಶ್ರೀಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಗುರುಗಳೇ ಹಾಗೂ ನನ್ನ ಸಹೋದರರೇ, ಇವತ್ತಿನ ಈ ಸಾಲಿನ ಮುಸ್ತರಕ ಇಜ್ಲಾಸಿನಲ್ಲಿ ನನ್ನ ಭಾಷಣದ ವಿಷಯ ಪ್ರಪಂಚದ ವಾಸ್ತವಿಕತೆ. ಮಾನ್ಯರೇ, ಈ ಪ್ರಪಂಚವು ಒಂದು ಮಾಯ ವಸ್ತು ಆಗಿದೆ ಎಂದು ಕುರ್ಆನಿನಲ್ಲಿ ಅಲ್ಲಾಹನು ತಿಳಿಸಿರುವನು. ಈ ಪ್ರಪಂಚವು ಪರಲೋಕದ ಹೋಲಿಕೆಯಲ್ಲಿ ಒಂದು ತುಚ್ಛವಾದ ವಸ್ತು ಆಗಿದೆ. ಈ ಕುರಿತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುತ್ತಾರೆ, ಮದ್ದುನಿಯಾ ಫಿಲ್ ಆಖಿರತಿ ಇಲ್ಲಾ ಮಿಸ್ಲು ಮಾ ಯಜಅಲು ಅಹದುಕುಂ ಇಸ್ಬಅಹು ಫಿಲ್ ಯಮ್ನಿ ಫಲ್ಯಂಜುರ್ ಬಿಮಾದಾ ಯರ್ಜಿಅ. ಪರಲೋಕದ ಮುಂದೆ ಪ್ರಪಂಚ ಹೇಗಿದೆ? ಉದಾಹರಣೆಗೆ, ನಿಮ್ಮಲ್ಲಿ ಒಬ್ಬ ವ್ಯಕ್ತಿ ತನ್ನ ಬೆರಳನ್ನು ಸಮುದ್ರದ ನೀರಿನಲ್ಲಿ ಹಾಕಿ ತೆಗೆದು ನೋಡಲಿ, ಅವನ ಬೆರಳಿಗೆ ಎಷ್ಟು ಹನಿ ನೀರು ಬಂದಿದೆ? ಸಹಿ ಮುಸ್ಲಿಂ ಸುತ್ತ ಸಂಖ್ಯೆ 6858. ಮಾನ್ಯರೇ, ಪ್ರವಾದಿಯ ಈ ವಚನದ ಸಾರಾಂಶವೇನೆಂದರೆ, ಬೆರಳಿಗೆ ಹತ್ತಿರುವ ನೀರು ಪ್ರಪಂಚವಾಗಿದೆ, ಉಳಿದ ಸಮುದ್ರದ ನೀರು ಪರಲೋಕವಾಗಿದೆ. ಇದರಿಂದ ಪ್ರಪಂಚದ ವಾಸ್ತವಿಕತೆ ಗೊತ್ತಾಗುತ್ತದೆ. ಸತ್ಯ ನಿಷೇಧಿಗಳು ಪ್ರಳಯದ ಕಷ್ಟಗಳನ್ನು ಕಂಡಾಗ ಆಡುವ ಮಾತುಗಳ ಬಗೆಯನ್ನು ಕುರಾನ್ ಹೀಗೆ ವಿವರಿಸುತ್ತದೆ. ಅಲ್ಲಾಹನು ಹೇಳುತ್ತಾನೆ, ಫಸ್ಬಿರ್ ಕಮಾ ಸಬರ ಉಲುಲ್ ಅಜ್ಮಿ ಮಿನರ್ ರುಸುಲಿ ವಲಾ ತಸ್ತಅಜಿಲ್ ಲಹುಂ ಕಅನ್ನಹುಂ ಯೌಮ ಯರೌನ ಮಾ ಯುಅದೂನ್ ಲಮ್ ಯಲ್ಬಥೂ ಇಲ್ಲಾ ಸಾಅತನ್ ಮಿನ್ ನಹಾರ್ ಬಲಾಗ್ ಫಹಲ್ ಯಹ್ಲಕು ಇಲ್ಲಾ ಅಲ್ ಕೌಮುಲ್ ಫಾಸಿಕೂನ್. ಅವರಿಗೆ ಎಚ್ಚರಿಕೆ ನೀಡಲಾಗಿರುವುದನ್ನು, ಶಿಕ್ಷೆಯನ್ನು ಅವರು ಕಣ್ಣಾರೆ ಕಾಣುವ ದಿನ ತಾವು ಯಲೋಕದಲ್ಲಿ ತಂದಿರುವುದು ಹಗಲಿನಲ್ಲಿ 1 ತಾಸಿನಷ್ಟು ಮಾತ್ರವಾಗಿದೆ ಎಂದು ಅವರಿಗೆ ಭಾಸವಾಗುತ್ತದೆ. ಸೂರತುಲ್ ಅಹ್ಕಾಫ್ ಸುತ್ತ ಸಂಖ್ಯೆ 35. ಮಾನ್ಯರೇ, ಇದೇ ತರ ಬೇರೆ ಕಡೆ ಹೇಳುತ್ತಾನೆ, ಕಅನ್ನಹುಂ ಯೌಮ ಯರೌನಹಾ ಲಮ್ ಯಲ್ಬಥೂ ಇಲ್ಲಾ ಅಶಿಯತನ್ ಔ ದುಹಾಹಾ. ಅವರು ಅದನ್ನು ಕಾಣುವ ದಿನ ಒಂದು ಸಂಜೆ ಅಥವಾ ಒಂದು ಮುಂಜಾನೆಯ ಅವರೆಲ್ಲ ಎಂಬತ್ತೆ. ಸೂರತುನ್ ನಾಜಿಯಾತ್ ಸುತ್ತ ಸಂಖ್ಯೆ 46. ಮಾನ್ಯರೇ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಪ್ರಪಂಚವು ಹಾಗೂ ವಂಚಿಸುವ ವಸ್ತುವಾಗಿದೆ, ವಾಸ್ತವಿಕತೆಯಾಗಿದೆ. ಅಲ್ಲಾಹನು ಹೇಳುತ್ತಾನೆ, ಫಲಾ ಯಗುರ್ರನ್ನಕುಮುಲ್ ಹಯಾತುದ್ ದುನಿಯಾ ವಲಾ ಯಗುರ್ರನ್ನಕುಂ ಬಿಲ್ಲಾಹಿಲ್ ಗರೂರ್. ಈ ಲೌಕಿಕ ಜೀವನವು ನಿಮ್ಮನ್ನು ವಂಚಿಸದಿರಲಿ. ಸೂರತುಲ್ ಲುಕ್ಮಾನ್ ಸುತ್ತ ಸಂಖ್ಯೆ 33. ಮಾನ್ಯರೇ, ಆದರೆ ಮನುಷ್ಯ ಈ ಪ್ರಪಂಚದಲ್ಲಿ ಮುಳುಗಿ ಪರಲೋಕವನ್ನು ಮರೆತು ಬಿಟ್ಟಿದ್ದಾನೆ. ಆದರೆ ಪರಲೋಕ ಬಹಳ ಉತ್ತಮವಾಗಿದೆ. ಅಲ್ಲಾಹನು ಹೇಳುತ್ತಾನೆ, ಬಲ್ ತುಸಿರೂನಲ್ ಹಯಾತದ್ ದುನಿಯಾ ವಲ್ ಆಖಿರತು ಖೈರುನ್ ವ ಅಬ್ಕಾ. ಆದರೆ ನೀವು ಈ ಲೋಕ ಜೀವನಕ್ಕೆ ಅದೇ ತಗೊಂಡು ಹಿಡಿತೀರಿ. ವಸ್ತುತಃ ಪರಲೋಕವು ಹೆಚ್ಚು ಉತ್ತಮ ಶಾಶ್ವತವಾಗಿದೆ. ಇದೇ ತರ ಇನ್ನೊಂದು ಕಡೆ ಹೇಳುತ್ತಾನೆ, ನಿಮಗೆ ಕೊಡಲಾಗಿರುವುದೆಲ್ಲವೂ ಕೇವಲ ಲೌಕಿಕ ಜೀವನದ ಸಾಧನ ಹಾಗೂ ಅದರ ಅಲಂಕಾರವಾಗಿದೆ, ಮತ್ತು ಅಲ್ಲಾಹನ ಬಳಿ ಇರುವುದೆಲ್ಲವೂ ಇದಕ್ಕಿಂತ ಉತ್ತಮ ಹಾಗೂ ಶಾಶ್ವತವಾಗಿ ಉಳಿಯುವವುಗಳಾಗಿವೆ. ನೀವು ಬುದ್ಧಿಯನ್ನು ಉಪಯೋಗಿಸುವುದಿಲ್ಲವೇ? ಇದೇ ತರಹ ಇನ್ನೊಂದು ಹದೀಸಿನಲ್ಲಿ ಪ್ರಪಂಚದ ವಾಸ್ತವಿಕತೆಯನ್ನು ವಿವರಿಸುತ್ತಾ ಹೇಳುತ್ತಾರೆ, ಈ ಪ್ರಪಂಚ ಅಲ್ಲಾಹನ ಹತ್ತಿರ ಒಂದು ಸೊಳ್ಳೆ ರೆಕ್ಕೆಗೆ ಸಮಾನವಾಗಿದ್ದರೆ ಸತ್ಯ ನಿಷೇಧಿಗಳಿಗೆ ಒಂದು ಗುಡುಗು ನೀರು ಕೂಡ ಸಿಗುತ್ತಿರಲಿಲ್ಲ. ಮಾನ್ಯರೇ, ಪ್ರವಾದಿಯ ಈ ವಚನದಿಂದ ತಿಳಿದು ಬರುವುದೇನೆಂದರೆ, ಈ ಪ್ರಪಂಚವು ಅಲ್ಲಾಹನ ಹತ್ತಿರ ಒಂದು ಸೊಳ್ಳೆ ರೆಕ್ಕೆಗಿಂತಲೂ ಹಗುರವಾಗಿದೆ, ಬಹಳ ಕಿರಣದ ವಸ್ತುವಾಗಿದೆ, ಬಹಳ ಮತ ವಂಚನೆ ಸ್ಥಳವಾಗಿದೆ. ಮತ್ತು ಯಾರು ಪ್ರಪಂಚ ಪಡೆಯಲು ಇದರ ಹಿಂದೆ ಓಡುತ್ತಾನೆಯೋ ಅವನು ತನ್ನ ಪರಲೋಕವನ್ನು ಕಳೆದುಕೊಳ್ಳುತ್ತಾನೆ. ಈ ಪ್ರಪಂಚದಲ್ಲಿ ಹೇಗಿರಬೇಕು, ಹೇಗೆ ಜೀವನ ಸಾಗಿಸಬೇಕು, ಈ ಕುರಿತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿಕೊಟ್ಟಿದ್ದಾರೆ. ಉಮರ್ ರದಿಯಲ್ಲಾಹು ಅವರು ಹೇಳುತ್ತಾರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನನ್ನ ಭುಜವನ್ನು ಹಿಡಿದು ಹೇಳಿದರು, ಈ ಪ್ರಪಂಚದಲ್ಲಿ ಅಪರಿಚಿತ ಅಥವಾ ದಾರಿ ಹೋಗನಂತೀರಿ ಮತ್ತು ತಮ್ಮನ್ನು ಗೋರಿ ಅವನೊಬ್ಬರೆಂದು ತಿಳಿಯಿರಿ. ಕೊನೆಯಲ್ಲಿ ಅಲ್ಲಾಹನ ಬಳಿ ಪ್ರಾರ್ಥನೆ ಮಾಡುತ್ತೇನೆ, ಅಲ್ಲಾಹ ನಮಗೆ ಎಲ್ಲರಿಗೂ ಕಿಯಾಮತ್ ಪರಲೋಕದಲ್ಲಿ ವಿಜಯಗೊಳಿಸಲಿ. ಆಮೀನ್. وآخر دعوانا أن الحمد لله رب العالمين والسلام عليكم ورحمة الله وبركاته.